ದಾವಣಗೆರೆ ನಗರದ ಪಿಬಿ ರಸ್ತೆ ಬಳಿ ಇರುವ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದ ಹಿನ್ನೆಲೆಯಲ್ಲಿ ಕೋರ್ಟ್ ಆವರಣದಲ್ಲಿ ತೀವ್ರ ಆತಂಕ ಹಾಗೂ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲಾ ನ್ಯಾಯಾಲಯದ ಅಧಿಕೃತ ಇಮೇಲ್ ಐಡಿಗೆ ಬಾಂಬ್ ಇಟ್ಟಿರುವುದಾಗಿ ಸಂದೇಶ ಬಂದಿದೆ. ಈ ಬೆನ್ನಲ್ಲೇ ಹೈಕೋರ್ಟ್ನಿಂದ ಬಂದ ತುರ್ತು ಸೂಚನೆಯ ಮೇರೆಗೆ ದಾವಣಗೆರೆ ಜಿಲ್ಲಾ ಪೊಲೀಸರು ತಕ್ಷಣವೇ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನ್ಯಾಯಾಲಯದ ಆವರಣದಲ್ಲಿದ್ದ ಸಾರ್ವಜನಿಕರು ಹಾಗೂ ವಕೀಲರನ್ನು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸುತ್ತಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶವು ಕೇರಳದ ವಯನಾಡ್ ಜಿಲ್ಲೆಯಿಂದ ರವಾನೆಯಾಗಿದೆ ಎಂದು ತಿಳಿದು ಬಂದಿದೆ. ಜಿಲ್ಲಾ ನ್ಯಾಯಾಲಯದ ಅಧಿಕೃತ ಇಮೇಲ್ ಖಾತೆಗೆ ಈ ಸಂದೇಶ ಬಂದಿರುವುದನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸುತ್ತಾರೆ. ನ್ಯಾಯಾಲಯಕ್ಕೆ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ ಹಾಗೂ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳದ ಸಿಬ್ಬಂದಿ ಧಾವಿಸುತ್ತಾರೆ. ನ್ಯಾಯಾಲಯದ ಆವರಣ, ಕಚೇರಿಗಳು ಹಾಗೂ ವಾಹನ ನಿಲ್ದಾಣ ಸೇರಿದಂತೆ ಪ್ರತಿಯೊಂದು ಮೂಲೆಯನ್ನು ತೀವ್ರ ಪರಿಶೀಲನೆ ನಡೆಸುತ್ತಾರೆ. ಹುಸಿಯೋ ಅಥವಾ ನಿಜವೋ? ಸದ್ಯಕ್ಕೆ ಪೊಲೀಸರು ಇಡೀ ನ್ಯಾಯಾಲಯ ಸಂಕೀರ್ಣವನ್ನು ತಮ್ಮ ಸುಪರ್ದಿಗೆ ಪಡೆದುಕೊಂಡು ಪರಿಶೀಲನೆ ನಡೆಸುತ್ತಿದ್ದಾರೆ. ಇದು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸಲು ಕಿಡಿಗೇಡಿಗಳು ಮಾಡಿದ ಹುಸಿ ಬಾಂಬ್ ಬೆದರಿಕೆಯೇ ಅಥವಾ ಇದರ ಹಿಂದೆ ಬೇರೇನಾದರೂ ಸಂಚಿದೆಯೇ ಎಂಬ ಬಗ್ಗೆ ತನಿಖೆ ಮುಂದುವರೆದಿದೆ. ಸದ್ಯಕ್ಕೆ ಪಿಬಿ ರಸ್ತೆಯ ಕೋರ್ಟ್ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ದಾವಣಗೆರೆ ಜಿಲ್ಲಾ ಕೋರ್ಟ್ಗೆ ಹುಸಿ ಬಾಂಬ್ ಬೆದರಿಕೆ ಕರೆ. ಹೈಕೋರ್ಟ್ ಸೂಚನೆ ಮೇರೆಗೆ ನ್ಯಾಯಾಲಯದಲ್ಲಿ ತಪಾಸಣೆ. ದಾವಣಗೆರೆ ನಗರದ ಪಿಬಿ ರಸ್ತೆ ಬಳಿ ಇರುವ ಜಿಲ್ಲಾ ನ್ಯಾಯಾಲಯ. ಬೆದರಿಕೆ ಕರೆ ಹಿನ್ನೆಲೆ ಶ್ವಾನದಳ, ನಿಷ್ಕ್ರಿಯ ದಳದಿಂದ ತಪಾಸಣೆ. ಹುಸಿ ಬಾಂಬು ಅಥವಾ ಕರೆ ನಿಜವೋ ಎಂದು ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಕೇರಳದ ವಯನಾಡ್ನಿಂದ ಬಂದ ಇಮೇಲ್ ಸಂದೇಶ. ಜಿಲ್ಲಾ ನ್ಯಾಯಾಲಯದ ಅಧಿಕೃತ ಇಮೇಲ್ಗೆ ಬಂದ ಸಂದೇಶ. ನ್ಯಾಯಾಲಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ. ದೇಶದಲ್ಲಿ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇರತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ ಸಂಗತಿ. ಈ ವಿಚಾರದಲ್ಲಿ ಕೇಂದ್ರ ಗೃಹ ಇಲಾಖೆ ಮತ್ತು ರಾಜ್ಯ ಗೃಹ ಇಲಾಖೆಗಳು ಈ ರೀತಿ ಹುಸಿ ಬಾಂಬ್ ಕರೆಗಳನ್ನು ಮಾಡುವಂಥ ವ್ಯಕ್ತಿಗಳ ವಿರುದ್ಧ ಇಲ್ಲಿಯವರೆಗೂ ಸಹ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥದ್ದು ಖಂಡನೀಯ. ಹಲವಾರು ಬಾರಿ ಈ ರೀತಿಯ ಹುಸಿ ಬೆದರಿಕೆ ಕರೆಗಳು ನ್ಯಾಯಾಲಯಗಳಿಗೆ ಬರ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಬಾಂಬ್ ನಿಷೇಧಕ ದಳ ನ್ಯಾಯಾಲಯಗಳಿಗೆ ಭೇಟಿ ನೀಡಿ ಎಲ್ಲರನ್ನ ಹೊರಗೆ ಕಳಿಸಿ ಇಲ್ಲಿ ಬಂದಿರತಕ್ಕಂಥ ಕಕ್ಷಿದಾರರು ಮತ್ತು ನ್ಯಾಯಾಂಗದ ಕಲಾಪಗಳು ಸಂಪೂರ್ಣವಾಗಿ ಸ್ಥಗಿತಗೊಳ್ತವೆ ಈ ರೀತಿಯ ಕರೆಗಳಿಂದ. ಅದರ ಜೊತೆಗೆ ಬಾಂಬ್ ಬೆದರಿಕೆ ಕರೆಗಳನ್ನು ನಾವು ಹುಸಿ ಕರೆಗಳು ಅಂತ ಹೇಳಿ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಕರೆಗಳಿಂದ ಯಾವುದಾದ್ರೂ ಅನಾಹುತ ಆದರೆ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ನ್ಯಾಯಾಂಗ ಮತ್ತು ನ್ಯಾಯಾಂಗದ ಸಿಬ್ಬಂದಿ ಮತ್ತು ವಕೀಲರಿಗೆ, ಕಕ್ಷಿದಾರರಿಗೆ ತುಂಬ ಜೀವಹಾನಿ ಆಗ್ತಕ್ಕಂಥ ಸಂದರ್ಭಗಳು ಉಂಟು. ಯಾಕಂದರೆ ಹೆಚ್ಚು ಕಕ್ಷಿದಾರರು, ವಕೀಲರು ಒಂದೇ ಕಡೆ ಸೇರೋದ್ರಿಂದ ಇಂಥ ಬಾಂಬ್ ಬೆದರಿಕೆ ಕರೆಗಳನ್ನು ನಾವು ನಿಷೇಧಿಸಬೇಕು ಮತ್ತು ಈ ರೀತಿ ಕರೆಗಳನ್ನು ಕೊಡ್ತಕ್ಕಂಥವರ ವಿರುದ್ಧ ಕ್ರಮ ತೆಗೆದುಕೊಂಡು ಈ ಘಟನೆಗಳು ಪುನರಾವರ್ತನೆ ಆಗದಂತೆ ತಡಿಬೇಕಾಗಿರ್ತಕ್ಕಂಥದ್ದು ನಮ್ಮ ಮನವಿ. ಅದೇ ರೀತಿ ಈ ರೀತಿಯ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇರೋದನ್ನು ನೋಡಿದರೆ ನ್ಯಾಯಾಲಯಗಳಿಗೆ ಹೆಚ್ಚು ರಕ್ಷಣೆಯ ಅವಶ್ಯಕತೆ ಇದೆ ಅಂತ ನಾವು ಭಾವಿಸಿದ್ದೇವೆ. ವಕೀಲರಿಗೆ, ನ್ಯಾಯಾಲಯದ ಅಧಿಕಾರಿಗಳಿಗೆ, ನ್ಯಾಯಾಧೀಶರಿಗೆ ಅತ್ಯಂತ ಹೆಚ್ಚು ರಕ್ಷಣೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಹೆಚ್ಚು ರಕ್ಷಣೆಯನ್ನು ಕೊಡ್ತಕ್ಕಂಥ ಇವತ್ತು ನಾವು ನೋಡಿರ್ಬೋದು ನ್ಯಾಯಾಲಯಗಳಲ್ಲಿ ಇವತ್ತು ಸಹ CCTVಗಳಿಲ್ಲ. ಹೊರಗಡೆ ಬರ್ತಕ್ಕಂಥವರನ್ನು ಒಳಪಡಿಸಬೇಕು ಸಂಪೂರ್ಣವಾಗಿ. ಮತ್ತು ನಮ್ಮ ರಕ್ಷಣಾ ಇಲಾಖೆ, ವಕೀಲರು ಮತ್ತು ಬೇರೆ ಎಲ್ಲರಿಗೂ ಸಹ ಇಲ್ಲಿ ಈ ರಕ್ಷಣೆ ನೀಡ್ತಕ್ಕಂಥ ಒಂದು ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಬೇಡಿಕೆ ನಮ್ಮ ವಕೀಲರ ಪರವಾಗಿ ನಾನು ಮನ್ನಣೆ ಮಾಡ್ತಾಯಿದ್ದೆ. ಸರ್, ಆಲ್ರೆಡಿ ಇದು 2ನೇ ಸರಿ ಬಂದಿರೋದು. ಲಾಸ್ಟ್ ಟೈಮು ಎಲ್ಲರೂ ಫಸ್ಟ್ ಟೈಮ್ ಅಂತೇಳಿ ಎಲ್ಲ ಹೊರಗಡೆ ಕಳಿಸಿ ವಕೀಲ ಜಡ್ಜಸ್ಗಳೆಲ್ಲ ನಮಗೆ ಕೇರ್ ತಗೊಂಡಿದ್ರು. ಈ ಸರಿ ಏನಾದ್ರ ಬಗ್ಗೆ ಯಾರು ಕೇರ್ ಮಾಡಿಲ್ಲ. ಯಾಕಂದರೆ ಇದು ಈ ರೀತಿ ಇದ್ದೇ ಇರ್ತವೆ ಅಂತೇಳಿ ನಾವು ಸಾಮಾನ್ಯವಾಗಿ ಅಡ್ವೊಕೇಟ್ಸ್ ಇಂಥ ಹುಸಿ ಬೆದರಿಕೆಗೆ ನಾವು ಎದುರ ಜನ ಅಲ್ಲ. ಯಾಕೆಂದರೆ ನಾವು ಅಡ್ವೊಕೇಟ್ಸ್ ಅಲ್ಲ. ಹಂಗಾಗಿ ಅವರು ಏನೋ ಸುಮ್ಮನೆ ಹುಸಿ ಬೆದರಿಕೆ ಹಾಕಿರ್ಬೋದು.
ಸರ್ ಸಿ ಸಿ ಕ್ಯಾಮ್ರಾಗಳು ಅಳವಡಿಕೆ ಮಾಡಲಿಕ್ಕೆ ಈಗ ಆಲ್ರೆಡಿ ಅದನ್ನು ಆ ಪ್ರಯತ್ನದಲ್ಲಿದ್ದಾರೆ. ಶಾರ್ಟ್ಲಿ ಅದು ಆಗುತ್ತೆ. ಅಲ್ಲ ಸರ್, ಈಗ ಮುಂಚೆ 2 ತಿಂಗಳಿಂದ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಯಾರನ್ನೂ ಅರೆಸ್ಟ್ ಮಾಡೋದಿಲ್ಲ ಅಥವಾ ಯಾರು ಪತ್ತೆ ಆಗಿಲ್ಲ. ಪತ್ತೆ ಹಚ್ಚದ ಪ್ರಯತ್ನದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸರ್ ಅದು, ಬಟ್ ಪತ್ತೆ ಆಗಿಲ್ಲ. ಅದೇ ರೀತಿ ಇದನ್ನು ಪತ್ತೆ ಆಗಿಲ್ಲನ್ನ ಆ ಒಂದು ಇಟ್ಕೊಂಡು ಈ ಸರಿನೂ ಆ ರೀತಿ ಕಳಿಸಿದ್ದಾರೆ ಅಂತ ಅನಿಸುತ್ತೆ. ಏನು ಒತ್ತಾಯ ಮಾಡ್ತೀರಾ ಸರ್ ನೀವು? ಏನು ಸರ್, ನಾವು ಆ್ಯಕ್ಚುಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಸೇಫ್ಟಿ ನೋಡ್ಕೊಳ್ಬೇಕಾಗುತ್ತೆ. ಸಿ ಸಿ ಕ್ಯಾಮ್ರಾ ಅಳವಡಿಕೆ ಏನು ಪ್ರಾಮುಖ್ಯತೆ ಅದನ್ನೆಲ್ಲ ನಾವು ಆ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ ಸರ್. ಈಗ ಪೊಲೀಸ್ ಇಲಾಖೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪೊಲೀಸ್ ಇಲಾಖೆಯವರು ಆ್ಯಕ್ಚುಲಿ ಬೇರೆ ಬೇರೆ ಕೋರ್ಟ್ಗಳಿಗೆಲ್ಲ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಸೇಫ್ಟಿ ಪರ್ಪಸ್ ಇಟ್ಟಿದ್ದಾರೆ. ಇಲ್ಲಿ ನಮ್ಮಲ್ಲಿ ಅದನ್ನು ಸೇಫ್ಟಿ ಮಾಡ್ಕೊಂಡಿದ್ದಾರೆ. ಆದರೆ ಇದು ಹುಸಿ ಬೆದರಿಕೆ ಅಲ್ಲ, ಹಂಗಾಗಿ ಅದ್ರ ಬಗ್ಗೆ ನಾವು ಹೆಚ್ಚಿನ ಅದಕ್ಕೆ ಸೇಫ್ಟಿ ಎಷ್ಟು ಸಾಧ್ಯನೋ ಅಷ್ಟು ಅಡ್ವೊಕೇಟ್ ಸೇಫ್ಟಿ ಕೊಡಲಿ ಅಂತ ನಾವು ಅವ್ರ ಮೇಲೆ ಪ್ರೆಷರ್ ಮಾಡ್ತೀವಿ. ಸೀರಿಯಸ್ನೆಸ್ಸೇ ಇದೆ. ಹಾಂ, ಹುಸಿ ಬಾಂಬ್ ನೋಡಿ, ಇವತ್ತು ಬೆಳಿಗ್ಗೆಯಿಂದ ಇಡೀ ಕೋರ್ಟ್ ಆವರಣದಲ್ಲಿ ಈ ಡಾಗ್ ಸ್ಕ್ವಾಡ್ ಬಂದಿದೆ. ಮತ್ತು ಇವರೆಲ್ಲ ಬಂದು ಮೂಲೆ ಎಲ್ಲ ಚೆಕ್ ಮಾಡಿದ್ದು. ಈವನ್ ಕೋರ್ಟ್ ಹಾಲ್ ಒಳಗೂ ಕೂಡ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಅವರೆಲ್ಲ ಬಂದು ಅಲ್ಲೆಲ್ಲ ಚೆಕ್ ಮಾಡಿದರು. ಇದು ಪದೇ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ಹುಸಿ ಬಾಂಬ್ಗಳ ಏನು ಪ್ರಕ್ರಿಯೆ ಇವರು ಮಾಡ್ತಾ ಇದ್ದಾರೆ, ಈ ಕೆಲವು ಇವರು ದೇಶದ್ರೋಹಿಗಳೇ ಅಂತ ಹೇಳಬೇಕು. ಇಂಥವ್ರ ವಿರುದ್ಧ ಸೀರಿಯಸ್ ಆದ ಕ್ರಮ ಸರ್ಕಾರ ತಗೊಳ್ಬೇಕು. ಯಾವಾಗ ಸೀರಿಯಸ್ ಆದ ಕ್ರಮ ತಗೊಳ್ಳಲ್ಲ, ಬರೀ ಇದು ಒಂದು ಹುಸಿ ಬಾಂಬ್ ಬಿಡು ಅಂಥೇಳಿ ನೆಗ್ಲೆಕ್ಟ್ ಮಾಡಿ ಯಾವಾಗಲೂ ಒಂದು ದಿನ ದೊಡ್ಡ ಆಘಾತ, ಯಾವುದೋ ಒಂದು ಸಂದರ್ಭ ಘಟನೆ ನಡೆದು ಬಿಟ್ಟರೆ ಅಮಾಯಕರು ಬಲಿ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಇಲ್ಲಿ ಸೀರಿಯಸ್ ಆಗಿ ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕು ಮತ್ತು ಯಾರು ಮಾಡಿದ್ದಾರೆ ಅದರ ವಿರುದ್ಧ ಕ್ರಮ ತೆಗೋಬೇಕು. ಬಟ್ ಇಲ್ಲಿ ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಕೋರ್ಟ್ ಆವರಣದಲ್ಲಿ ಸಿ ಕ್ಯಾಮ್ರಾಗಳು ಇಲ್ಲ. ಇದು ದೊಡ್ಡ ದುರಂತ. ಎಲ್ಲೆಲ್ಲೋ ಈ ಸಿ ಕ್ಯಾಮ್ರಾಗಳು ಇರ್ತವೆ. ಸೇಫ್ಟಿ ಸೇಫ್ಟಿ ಏನೇನೋ ಕ್ರಮ ತಗೊಳ್ತಾರೆ. ಈಗ ಮೆಟಲ್ ಡಿಟೆಕ್ಟರ್ ಎಲ್ಲ ಹಾಕಿದ್ದಾರೆ. ಆದರೂ ಕೂಡ ಸಿ ಕ್ಯಾಮ್ರಾ ಇದೆಯಲ್ಲ, ಇದು ತುಂಬ ಭದ್ರತೆಯನ್ನು ಕೊಡ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ನಮ್ಮ ನ್ಯಾಯಾಂಗ ಇಲಾಖೆಗೆ ನಾನು ಒತ್ತಾಯ ಮಾಡೋದು, ಸಿ ಕ್ಯಾಮ್ರಾದ ವ್ಯವಸ್ಥೆ ಇಡೀ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ನ್ಯಾಯಾಲಯಗಳಿಗೆ ಮೂಲೆಗಳಿಗೆ ಮಾಡಿದಾಗ ಒಂದು ಸ್ವಲ್ಪ ಭದ್ರತೆ ಗಟ್ಟಿ ಇರ್ತದೆ. ನ್ಯಾಯಾಲಯಕ್ಕೂ ಒಂದು ರಕ್ಷಣೆ ಸಿಗುತ್ತೆ. ಈ ನ್ಯಾಯ ಕೊಡುವಂಥ ಸ್ಥಾನದಲ್ಲೇ ಸರ್ಕಾರ ಸೀರಿಯಸ್ ಆಗಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದರೆ ಇದು ಭಾಳ ದೊಡ್ಡ ದುರಂತ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. 2 ತಿಂಗಳಿಂದನೂ ಇದೇ ರೀತಿ ಒಂದು ಎಲ್ಲ ಆಗಿತ್ತು, ಚೆಕ್ ಎಲ್ಲ ಮಾಡಿದ್ರು. ಹೌದು, ಯಾರು ಮಾಡಿದ್ರು ಅದು ಇದುವರೆಗೆ ಅದೇ ಹೇಳ್ತಾ ಇದ್ದೀನಿ. ಅದಕ್ಕೆ ಸೀರಿಯಸ್ ಆದ ಕ್ರಮ ಸರ್ಕಾರ ತಗೊಳ್ಬೇಕು, ಇಂಟೆಲಿಜೆನ್ಸ್ ತಗೋಬೇಕು. ಮತ್ತು ಕೇಂದ್ರ ಸರ್ಕಾರ ಆವಾಗ ಯಾರದು ಅಪವಾದಗಳು ಮಾಡಿದ್ದಾರೆ, ಇವರು ಏನೋ ಪ್ರಿಪ್ರೇಷನ್ ಮಾಡ್ತಾ ಇದ್ರು, ಹಾಗಾಗಿ ಅವರನ್ನು ಅರೆಸ್ಟ್ ಮಾಡಿದರು ಅಂತ ಹೇಳ್ತಾರೆ. ಕೆಲವರು ಏನು ಭಾರತ ದೇಶದ ಕೆಲವು ಸೀಕ್ರೆಟ್ಗಳನ್ನು ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಚಾರಗಳು ಬರ್ತಾ ಇದೆ. ಇಂಥದ್ರಲ್ಲಿ ಯಾವಾಗಲೂ ಸೆಕ್ಯೂರಿಟಿ ಪರ್ಪಸ್, ನಮ್ಮ ದೇಶದ ಭದ್ರತೆ ಪರ್ಪಸ್ ಆಗಿರುವಂಥ ವಿಚಾರಗಳ ಬಗ್ಗೆ ಸರ್ಕಾರ ಯಾವಾಗಲೂ ತುಂಬ ಕಠಿಣವಾದ ಕ್ರಮ ತಗೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗ ಕಠಿಣ ಕ್ರಮ ತಗೊಳ್ಳಲ್ವ ಆವಾಗ ಈ ಘಟನೆಗಳು ಪದೇ ನಡೆಯೋಕ್ಕೆ ಸಾಧ್ಯತೆ. ಫಸ್ಟ್ನೇ ಸಲ ಅಲ್ಲ, ಈಗ ಆ್ಯಕ್ಚುಲಿ 2ನೇ ಸಲ ಆಗ್ತಿರೋದು. ಈ ಥರ ಆಗ್ತಿದ್ರು. ಮತ್ತು ಪೊಲೀಸರು ಹೋಸಲಿ ಏನು ಆ್ಯಕ್ಷನ್ ತಗೊಂಡ್ರು, ಹೋಸಲ ಇದು ಮಾಡಿ ಸುಮ್ಮನೆ ಬಿಟ್ಟಿದ್ರು. ಮತ್ತು ಈ ಸಲ ಮಾಡಿ ಬರ್ತಾರೆ, ಈ ಡಾಗ್ ಎಲ್ಲ ಕರೆದು ಬರ್ತೀವಿ, ನೀವೆಲ್ಲ ಕಷ್ಟ ಬರ್ತೀರಿ, ಪೊಲೀಸರು ಬಂದಾರೆ, ಎಲ್ಲ ಭಾಳ ಜನ ಬಂದಾರೆ, ಕಷ್ಟಪಟ್ಟು ಹೋದ್ರೆ ಏನು ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಹಿಡ್ಕೊಂಡು ಕಠಿಣ ಶಿಕ್ಷೆ ಕೊಡೋ ಮಟ್ಟ ಬಿಡಬಾರ್ದು. ಇದನ್ನು ನೆಕ್ಸ್ಟ್ ಯಾವುದೇ ರೀತಿ ಬೇರೆ ಯಾರಿಗೂ ಫೋನು ಮಾಡಬಾರ್ದು, ಏನಿಲ್ಲ. ಈಗ ವಕೀಲರಿಗೆ ನ್ಯಾಯಾಲಯಕ್ಕೆ ಭದ್ರತೆ ಇಲ್ಲ ಅಂದಮೇಲೆ ಇದು ಪಬ್ಲಿಕ್ಕಿಗೆ ಏನು ಇದ್ರ ಬಗ್ಗೆ ಎಷ್ಟು ಸ್ವಲ್ಪ ಸೀರಿಯಸ್ ಮ್ಯಾಟ್ರ್ ಇದನ್ನೆಲ್ಲ ಸ್ವಲ್ಪ SP ಅವರು ಗಮನಕ್ಕೆ ತಗೊಂಡಿದ್ದು ಸೀರಿಯಸ್ ಆಗಿ ಯಾರು ಫೋನ್ ಮಾಡಿದ್ದಾರೆ ಏನು ಅವ್ರು. ಈಗ ನೋಡಿ ಫೋನ್ ಮಾಡ್ತೀರಿ ಹೋಸಲ್ಲ ಅಂದರೆ ಯಾರು ಮೆಂಟಲ್ ಅಂತೇಳಿ ಒಂದೇ ಲೈನ ಮುಗಿಸ್ಬಿಡ್ತೀರಿ. ಇದರಿಂದ ಎಷ್ಟು ತೊಂದರೆ ಆಗ್ತಾಯಿದೆ. ಈಗ ವಕೀಲರಿಗೂ ತೊಂದರೆ, ಸಾಹೇಬ್ರು ಜಡ್ಜಸ್ಗಳಿಗೆ, ಪಬ್ಲಿಕ್ಕಿಗೂ ಅಂತೂ ಫುಲ್ ತೊಂದರೆ. ಮೊದಲೇ ಕೋಟಿ ಬಾರ ಇದು ಮಾಡ್ತಾರೆ, ಇಂಥವಾದರೆ ಮತ್ತು ಕೋಟಿ ಬಾಡಬಲ್ಲ ಸೆಕ್ಯೂರಿಟಿ ಮತ್ತು ಆಮೇಲೆ ಏನಾರು ಆಗ್ಬಿಟ್ರೆ ಕಷ್ಟ ಅಂತೇಳಿ ಅವ್ರು ಇದು ಮಾಡ್ತಾರೆ. ಮತ್ತು ವಕೀಲರದ್ದು ಹೆಂಗೆ, ಅದಕ್ಕೆ ದಯವಿಟ್ಟು ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಇದು ಜಿಲ್ಲಾಡಳಿತ ಮತ್ತು ಇವರು SP ಅವರು ಅವ್ರ ಗಮನಕ್ಕೆ ತಗೊಂಡು ಇದ್ರ ಯಾರು ಮಾಡಿದಾರೆ ಜಾಡ್ ಹಿಡಿದು ಇದ್ರ ಕ್ಲೀನಾಗಿ ಮಾಡಿ ನಮಗೆ ಟಿವಿಯಾಗ ಮತ್ತು ಪೇಪರ್ನ ಬರೋ ಮಾಡಬೇಕು. ಯಾಕೆ ಯಾರು ಮಾಡಿದ್ದಾರೆ ಏನು ಮಾಡೋದು ಕಠಿಣ ಶಿಕ್ಷೆ ಆಗಬೇಕು. ಇನ್ನೊಂದ್ಸಲ ಯಾರೇ ಮಾಡಬೇಕು ಅಂದ್ರೆ ಭಾಳ ಯೋಚನೆ ಮಾಡ್ಬೇಕು ಈ ಥರ. ಯಾಕಂದರೆ ಅವ್ರು ಟೆರಿಸ್ಟ್ ಏನಿದೆ ಈ ಹೊರಗಡೆ ಮಾಡಿದ್ದು ನೋಡಿ. ನಮ್ಮ ದಾವಣಗೆರೆಗೆ 2ನೇ ಟೈಮ್ ಅಂದರೆ ಏನಿದು, ನಮ್ಮ ದಾವಣಗೆರೆಗೆ ಸಾರ್ವಜನಿಕ ಭಾಳ ತೊಂದರೆ, ಸಾರ್ವಜನಿಕ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಅದು ದಯವಿಟ್ಟು ನಾನು ಇದು ಮಾಧ್ಯಮ ಮುಖಾಂತರ ಹೇಳೋದಂದ್ರೆ ಇದ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಇದನ್ನು ಕಠಿಣ ಅವ್ರ ಹಿಡಿದು ಕಠಿಣ ಶಿಕ್ಷೆ ಕೊಡಬೇಕು. ಎಲ್ಲರಿಗೂ ಒಂದು ಪಾಠ ಆಗ್ಬೇಕು.